ಎಲ್ಲ ಏನು ಮೂಢನಂಬಿಕೆಗಳು ಹೋರಾಡಬೇಕು, ನಾವೆಲ್ಲರೂ ಸಹ ಸಮಾನರು ಎನ್ನುವ ಭಾವನೆ ಬರಬೇಕು ಅಂತಂದ್ರೆ ಸಮಾಜ ಉದ್ಧಾರ ಆಗಬೇಕು. ಸಮಾಜ ಉದ್ಧಾರ ಆಗಬೇಕು ಅಂತಂದ್ರೆ ನಮ್ಮಲ್ಲಿ ವ್ಯಕ್ತಿಯ ಒಂದು ಶುದ್ಧೀಕರಣ ಆಗಬೇಕು. ಅದು ಯಾವ ರೀತಿ ಅಂತಂದ್ರೆ ಗುರು, ಲಿಂಗ, ಜಂಗಮ ಈ ಮೂರು ತತ್ವಗಳ ಮೇಲೆ ಬಸವ ಸಾಹಿತ್ಯ, ಬಸವಣ್ಣನವರ ತತ್ವಗಳಿರುತ್ತೆ. ಏನಂತಂದ್ರೆ ಗುರು, ಈ ಸಮಾಜವನ್ನ ಮುನ್ನಡೆಸತಕ್ಕಂಥ ಒಬ್ಬ ಸದ್ಗುರು ಬೇಕು. ಅಂದ್ರೆ ಯಾರು ಮೂಢನಂಬಿಕೆಗಳನ್ನೆಲ್ಲ ಹೋಗಲಾಡಿಸಿ, ಏನು ಸಮಾಜದಲ್ಲಿ ಜಾತಿ ಪದ್ಧತಿ ಆಗಿರ್ಬೋದು, ಶ್ರೀ ಶೋಷಣೆ ಆಗಿರ್ಬೋದು, ಮೇಲು ಕೀಳು ಆಗ್ಬೋದು, ವರ್ಗಕಾರಣ ಆಗ್ಬೋದು, ಇಂಥವೆಲ್ಲ ತೊಡೆದು ಹಾಕಿ ನಾವೆಲ್ಲರೂ ಸಮಾಜರು, ನಾವೆಲ್ಲರೂ ಒಂದೇ ಎಂಬ ತತ್ವವನ್ನು ಬಿಚ್ಚುವಂತಹ ಗುರು ಪರಂಪರೆಯು ಬರಬೇಕು ಅಂತ ಬಯಸಿದವರು ಬಸವಣ್ಣನವರು. ಹಾಗಾಗಿಯೇ ಆ ಬಸವಣ್ಣನವರು ಇಂದು ವಿಶ್ವಗುರುವಾಗಿದ್ದಾರೆ. ವಿಶ್ವಗುರು ಬಸವಣ್ಣ ಎನ್ನುವುದಕ್ಕೆ ಮೂಲ ಕಾರಣ ಇದೇ ತತ್ವವೇ. ಪ್ರತಿಯೊಬ್ಬರೂ ಸಹ ತಾನು ಗುರುವಿನ ಸದ್ಗುರುವಿನ ದೀಕ್ಷೆ ಪಡೆಯಬೇಕು, ತಾನು ಒಬ್ಬ ಗುರುವಾಗಿ ಮತ್ತೊಬ್ಬರಿಗೆ ಬೋಧನೆ ಮಾಡಬೇಕು ಅಂತ. ಹಾಗಾದಾಗ ಮಾತ್ರ ಸಮಾಜ ಉದಾಹರಣೆ ಆಗ್ತದೆ. ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆ, ಕಲ್ಲಾಚಾರಗಳೆಲ್ಲ ಹೋಗಲಾಡಿ ಸಮಾನತೆ ಬರ್ತಕ್ಕಂಥ ಬರುತ್ತದೆ ಎಂಬ